ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಾಡಿನಲ್ಲಿ ಇರುವ ಪ್ರಾಣಿಗಳಲ್ಲಿಯೂ ಕೂಡ ಮನುಷ್ಯತ್ವವನ್ನು ಮೀರಿದ ಒಂದು ಆತ್ಮಶಕ್ತಿ ಇದೆ ಅನ್ನೋದನ್ನ ನಿಜವಾಗ್ಲೂ ತೋರಿಸ್ಕೊಡ್ತೀನಿ. ಪ್ರತಿಯೊಬ್ಬ ಪಾತ್ರಧಾರಿಗಳು ಕೂಡ ತುಂಬಾ 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 ಚೆನ್ನಾಗಿ ಮಾಡಿದ್ರಪ್ಪ. ಹ್ಯಾಟ್ಸ್ ಆಫ್ ಟು ದಿ ಹೋಲ್ ಟೀಮ್. ಸರ್ ಬರ್ದಿದ್ಯಾರು? ರೈಟರ್ ಆನಂದ್ ಅಂತ ಸರ್. ರೈಟರ್ ಆನಂದ್ ಒಂದು ದೊಡ್ಡ ನಮಸ್ಕಾರ. ಈ ಮೆಂಟ್ರು ಮೋಸ್ಟ್ಲಿ ವಿಜಯ್ ಶೆಟ್ಟಿನೇ ಇರ್ತಾನೆ ಇದಕ್ಕೆ. ಹೌದು ಸರ್, ಅವನೇ. ಅವರಿಬ್ರು ಸೇರಿ ಸೇಡ್ ತಿರ್ಸ್ಕೊಂಡ್ಬಿಟ್ಟಾರ ಕಣ. ತುಂಬಾ ಜನರ ಮುಖ ಗೊತ್ತಾಗಬಾರ್ದು ಅಂತ ಈ ನಾಟಕದಲ್ಲಿ ಹಾಕೊಂಡು ಕಾಡು, ವನ್ಯಜೀವಿಗಳು, ಅರಣ್ಯ ಪ್ರದೇಶ ಇವನ್ನೆಲ್ಲ ಉಳಿಸ್ಬೇಕು, ಅಲ್ಲೇ ನಿಜವಾದ ಪ್ರೀತಿ ಇರೋದು ಅಂತ ಎಂಡಲ್ ಕಾರ್ತಿಕ್ ಬಡ್ಕಂಡ. ಅದನ್ನ ಕೇಳಿದಾಗ ಒಂದು ಐಡಿಯಾ ಬಂತು ಕಣ, ಕಾಡು ಉಳಿಸಕ್ಕೆ. ಏನ್ ಸರ್? ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಕುಡುಕನಿಗೆ ಒಂದು ಬಾಟ್ಲು, ಒಂದು ಕ್ವಾರ್ಟರ್ ಅಥವಾ ಒಂದು ಫುಲ್ ಬಾಟ್ಲು ಬೇಕು ಅಂದ್ರೆ ಒಂದು ಮರ ನೆಟ್ರೆ ಮಾತ್ರ ಕೊಡೋದು ಅಂತ ಕಾನೂನು ಮಾಡ್ಬೇಕು. ಹಸಿರು ಐಸಿರಿ ಇಡೀ ಪ್ರಪಂಚ ತುಂಬಾನೇ ತುಂಬ್ಕೊಂಡ್ಬಿಡುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಬಟ್ ಎಲ್ಲಾ ಗಿಡನು ದ್ರಾಕ್ಷಿ ಗಿಡನೇ ನೆಟ್ಬಿಟ್ರೆ ಅಂತ ಏನೋ ಒಂದು ನಳ್ಳಿ ಎಲೆ ಬರ್ಬೇಕು, ಹಣ್ಣು ಬಿಡ್ಬೇಕು ಅಷ್ಟೇ. ನಾಟಕನ ತುಂಬಾ ಮೇಲ್ಮಟ್ಟಕ್ಕೆ ತಗೊಂಡೋಗಿದ್ದು ಕಾರ್ತಿಕ, ನಮ್ಮ ಮಾಂತೇಶ. ಇದು ಜೂನಿಯರ್ ಸೀನಿಯರ್ಗಳು ಇದುವರೆಗೂ ಮಾಡಿರೋದ್ರಲ್ಲೇ ಬೆಸ್ಟ್ ಆಕ್ಟ್ ಇದೆ. ಜಗಣ್ಣ ಹೇಳೋದು ಇದನ್ನ ಮಕ್ಕಳಿಗೆ ಡೆಡಿಕೇಟ್ ಮಾಡ್ತೀನಿ ಅಂತ. ಮಕ್ಕಳಿಗಿಂತ ಮುದ್ದಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ನಮ್ ಶುಭ. ಇದು ಸಕ್ಕದಾಗಿತ್ತು. ಅಂಡ್ ಹುಲಿ ಕಾರ್ತಿಕ್ ವೆಲ್ಕಮ್. ಥ್ಯಾಂಕ್ ಯು. ಸಕ್ಕದಾಗಿ ಮಾಡಿದೆ. ಎಲ್ಲರೂ ಆ ಕಡೆಯಿಂದ ಕರ್ಕೊಂಡ್ಬರ್ತಿದ್ವಿ ಕಣ. ಎಂಟೈರ್ ಆಕ್ಟ್ ಸೂಪರ್, ತುಂಬಾ ಚೆನ್ನಾಗಿ ಮಾಡಿದ್ರು. ಲವ್ಲಿ. ನಿಜವಾಗ್ಲೂ ಜಡ್ಜಸ್ ಗಳಿಂದ ಒಳ್ಳೊಳ್ಳೆ ಕಮೆಂಟ್ ಸಿಕ್ಕಿದೆ. ಸೊ ಹುಲಿ, ಒನ್ಸ್ ಅಗೇನ್ ವೆಲ್ಕಮ್ ಟು ಕಾಮಿಡಿ ಕಿಲಾಡಿಗಳು. ಥ್ಯಾಂಕ್ ಯು ಅಣ್ಣ. ಈಗಾಗಲೇ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ವೇದಿಕೆ ಜಿ ಕನ್ನಡ ಹಂಚ್ಕೊಂಡಾಗಿದೆ. ಬಟ್ ಕಾಮಿಡಿ ಕಿಲಾಡಿಗಳಲ್ಲಿ ಫಸ್ಟ್ ಟೈಮ್ ಭಾಗವಹಿಸಿರೋದು ಖುಷಿ ಆಯ್ತಾ? ನಿಜವಾಗ್ಲೂ ಅಣ್ಣ. ನಿನಗೆ ಎಷ್ಟು ಖುಷಿ ಆಯ್ತೋ ಬಿಡ್ತೋ, ಬಟ್ ನನಗೆ ಒಂದು ವಿಚಾರಕ್ಕೆ ತುಂಬಾ ಖುಷಿ ಆಗಿದೆ. ಯಾವ್ದಣ್ಣ? ಇದು ಕಾಡಲ್ಲಿ ಪ್ರಾಣಿಗಳು ತುಂಬಾ ಡೆವಿಲ್ ಆಗಿರ್ತವಂತೆ. ಆದ್ರೆ ನಾಡಲ್ಲಿ ಈಗ ಡೆವಿಲ್ ಹವಾ ಶುರುವಾಗಿದೆ. ಸೊ ನಮ್ಮೆಲ್ಲರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಅವರ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲಿ ನಮ್ಮ ಹುಲಿ ನಮ್ಮ ವೇದಿಕೆ ಪ್ರತಿಭೆ ಅದ್ರಲ್ಲಿ ಆಕ್ಟ್ ಮಾಡಿ ಒಂದು ಅದ್ಭುತವಾದ ರೋಲ್ ಅನ್ನು ಹಂಚಿಕೊಂಡು ಇಡೀ ಯಾರ್ಯಾರು ನೋಡಿದ್ರೆ ಎಲ್ಲರೂ ಇಷ್ಟಪಡಂಗಾಗಿದೆ. ಸೊ ನೀ ಹೇಳಪ್ಪ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇಲ್ಲ, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಒಬ್ರು ಸೂಪರ್ ಸ್ಟಾರ್ ಜೊತೆ ಸಿನಿಮಾ ಮಾಡೋದೇ ದೊಡ್ಡ ಎಕ್ಸ್ಪೀರಿಯನ್ಸ್. ಅದಕ್ಕೆ ಮ್ಯಾಮ್ ಅಂಡ್ ಸರ್ ಇಷ್ಟು ದೊಡ್ಡ ಸಿನಿಮಾ ಮಾಡೋಕ್ಕೂ ನೀವು ಬೆಂತಟ್ಟಿ ಚೆನ್ನಾಗಿ ಮಾಡ್ತೀಯ ಕಣ ಹುಲಿ ಅಂದಿದ್ದಕ್ಕೆ ಇನ್ನೂ ಯಾರೋ ನೋಡಿ, ಅಲ್ಲಿಂದ ಯಾರೋ ನೋಡಿ ನಮ್ಗೆ ಅವಕಾಶ ಬಂದಿದ್ದು. ನೀವು ಬೆಂತಟ್ಟಕ್ಕಿಲ್ಲ ಅಂದರೆ ನಾವು ಝೀರೋ. ನಾವು ಇಲ್ಲಿ ಏನೇ ಮಾಡಿದ್ರೂ ನೀವು ಅಲ್ಲಿ ಕೂತ್ ಕೊಡೋ ಕಮೆಂಟ್ ಇದೆಯಲ್ಲ, ಅದು ನಮ್ಮನ್ನು ಇನ್ನೂ ಎತ್ತರಕ್ಕೆ ತಗೊಂಡೋಗುತ್ತೆ. ನಿಮ್ಮ ಕಮೆಂಟೇ ನಮಗೆ ಶಕ್ತಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ಲಿ. ಬಟ್ ನಿಜವಾಗ್ಲೂ ಹುಲಿ, ಈ ಒಂದು ಏನಾಯ್ತಲ್ಲ ಸ್ಕಿಟ್ನ, ಇದನ್ನ ನಾವು ಡಿ ಬಾಸ್ಗೆ ಡೆಡಿಕೇಟ್ ಮಾಡಿ. ನಿಜವಾಗ್ಲೂ ಅವ್ರಿಗಿಂತ ವನ್ಯಜೀವಿ ಅಭಯಾನಕ ಅವ್ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಅವರು. ಸೊ ಡಿ ಬಾಸ್, ಈ ಸ್ಕಿಟ್ ನಿಮಗೆ